ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಸಂಘರ್ಷದ ಹೊತ್ತಲ್ಲೇ ಭಾರತದ ರಾಜತಾಂತ್ರಿಕ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರಲ್ಲ. ಸಮಯ, ಕಾಲ, ಸಂದರ್ಭದಲ್ಲಿ ಎಲ್ಲವೂ ಕೂಡ ಬದಲಾಗುತ್ತೆ. ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಇವತ್ತು ಅತ್ಯಂತ ಮಹತ್ವದ ಮಾತುಕತೆ ನಡೆದಿದೆ. ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನ್ ಸರ್ಕಾರದ ವಿದೇಶಾಂಗ ಸಚಿವರು ಮತ್ತು ಭಾರತದ ವಿದೇಶಾಂಗ ಸಚಿವ ಇಬ್ಬರು ಕೂಡ ದೂರವಾಣಿಯ ಜೊತೆಗೆ ಮಾತುಕತೆಯನ್ನು ಮಾಡಿದ್ದಾರೆ. 2021ರಲ್ಲಿ ಅಮೆರಿಕ ಅಫ್ಘಾನಿಸ್ತಾನವನ್ನು ಅನಾಥವಾಗಿ ಬಿಟ್ಟು ತಾಲಿಬಾನಿಗಳ ಕೈಗೆ ಅಫ್ಘಾನಿಸ್ತಾನದ ಅಧಿಕಾರ ಸ್ವಾತಂತ್ರ್ಯವನ್ನು ಬಿಟ್ಟು ಹೋದ ಬಳಿಕ ಭಾರತ ಮತ್ತು ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನ್ ಸರ್ಕಾರದ ನಡುವೆ ನಡೀತಾ ಇರುವಂತಹ ಅತ್ಯಂತ ಉನ್ನತ ಮಟ್ಟದ ಸಭೆ ಇದು. ದೂರವಾಣಿಯ ಮುಖಾಂತರ ಮಾತುಕತೆ. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಜೊತೆಗೆ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರದ ಸಚಿವ ಅಮೀರ್ ಖಾನ್ ಮುಟಕಿ ಅವರು ದೂರವಾಣಿಯ ಮುಖಾಂತರ ಮಾತುಕತೆಯನ್ನು ನಡೆಸಿದ್ದಾರೆ. 2021ರಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅಧಿಕಾರಕ್ಕೆ ಬಂದ ಬಳಿಕ ಸಚಿವರ ಮಟ್ಟದಲ್ಲಿ ನಡೀತಾ ಇರುವಂತಹ ಮೊಟ್ಟ ಮೊದಲ ಮಾತುಕತೆ ಇದು. ಇಬ್ಬರ ಜೊತೆಗೂ ಕೂಡ ದೂರವಾಣಿ ಮಾತುಕತೆ ನಡೆದಿದೆ. ದೂರವಾಣಿ ಮಾತುಕತೆಯ ಸಂದರ್ಭದಲ್ಲಿ ಎರಡೂ ದೇಶಗಳು, ಅಫ್ಘಾನಿಸ್ತಾನ ಮತ್ತು ಭಾರತ, ತಮ್ಮ ದ್ವಿಪಕ್ಷೀಯ ರಾಜತಾಂತ್ರಿಕ ಸಂಬಂಧ, ದ್ವಿಪಕ್ಷೀಯ ವ್ಯಾಪಾರ ವಹಿವಾಟು ಜೊತೆಗೆ ದ್ವಿಪಕ್ಷೀಯ ಹೂಡಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಮಾತುಕತೆಯನ್ನು ನಡೆಸಿವೆ. ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ಏಷ್ಯಾದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅತ್ಯಂತ ಮಹತ್ವದ ಡೆವಲಪ್ಮೆಂಟ್ ಇದು. 2021ರಲ್ಲಿ ಅಫ್ಘಾನಿಸ್ತಾನ ತಾಲಿಬಾನ್ ಸರ್ಕಾರದ 2021ರಲ್ಲಿ ಅಫ್ಘಾನಿಸ್ತಾನ ಮತ್ತೆ ತಾಲಿಬಾನಿಗಳ ವಶ ಆಯಿತು. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತಕ್ಕೆ ಬಂತು. ಇದಾದ ಬಳಿಕ ನಡೀತಿರುವಂತಹ ಮೊದಲ ಸಚಿವರ ಮಟ್ಟದ ಮಾತುಕತೆ. ವಿಶೇಷ ಏನು ಅಂತ ಹೇಳಿದ್ರೆ, ಮುಂದಿನ ವಾರ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುಟಕಿ ಇರಾನ್ ಮತ್ತು ಚೀನಾಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. ಆ ಭೇಟಿಗೂ ಮೊದಲು ಈ ಮಾತುಕತೆ ನಡೆದಿದೆ. ಅಂದಹಾಗೆ ನಮ್ಮ ಫಾರಿನ್ ಪಾಲಿಸಿ ಅಥವಾ ವಿದೇಶಾಂಗ ನೀತಿಯಲ್ಲಿ ನಾವು ಆಮೂಲಾಗ್ರ ಬದಲಾವಣೆಗಳನ್ನು ಮಾಡಿಕೊಳ್ತಾ ಇದ್ದೀವಿ. ಸಮಯ, ಸಂದರ್ಭ, ಅನಿವಾರ್ಯತೆಗಳಿಗೆ ತಲೆಬಾಗಿ. ಕಾರಣ ಏನು ಅಂತ ಹೇಳಿದ್ರೆ, ಸ್ಟ್ಯಾಟಿಕ್ ಆಗಿಬಿಟ್ರೆ ನಾವು ಬದಲಾವಣೆಗಳನ್ನು ಮಾಡಿಕೊಳ್ಳಲ್ಲ ಅಂಥೇಳಿ ನಾವೇನಾದರೂ ಹಠಕ್ಕೆ ಬಿದ್ದುಬಿಟ್ರೆ ಅದರ ರಾಜತಾಂತ್ರಿಕ ಪರಿಣಾಮಗಳು ದೀರ್ಘಕಾಲದಲ್ಲಿ ಬೇರೆಯದ್ದೇ ರೀತಿಯ ಆಗಿಬಿಡ್ತವೆ. ಹೀಗಾಗಿ ನಾವು ಕೂಡ ಬದಲಾವಣೆಗಳನ್ನು ಮಾಡಿಕೊಳ್ತಾ ಇದ್ದೀವಿ. ಅನಿವಾರ್ಯ. ಹಠಕ್ಕೆ ಬೀಳುವಂತಿಲ್ಲ, ಹಠ ಹಿಡಿಯುವಂತಿಲ್ಲ. 2021ರಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಭಾರತದ ಒಂದು ಸ್ಟ್ಯಾಂಡ್ ಇತ್ತು, ಒಂದು ನಿಲುವಿತ್ತು. ಏನು ಅಂತ ಹೇಳಿದ್ರೆ, ನಾವು ತಾಲಿಬಾನಿಗಳ ಜೊತೆಗೆ ಮಾತುಕತೆಯನ್ನು ಮಾಡಲ್ಲ ಅಂಥೇಳಿ. ಆ ನಿಲುವು ಸಂಪೂರ್ಣ ಬದಲಾಗಿದೆ. ನಾವು ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನ್ ಸರ್ಕಾರದ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ. ಸಂಬಂಧವನ್ನು ಸುಧಾರಿಸುವ ಮತ್ತು ಇನ್ನಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ನಾವು ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಅವರ ನಿಯಂತ್ರಣಕ್ಕೆ ಪಡೆದುಕೊಂಡ ಬಳಿಕ ನಾವು ಕತಾರ್ನಲ್ಲಿ ಅಧಿಕಾರಿಗಳ ಮಟ್ಟದ ಮಾತುಕತೆಯನ್ನು ಕೂಡ ನಡೆಸಿದ್ದೀವಿ. ತಾಲಿಬಾನಿಗಳ ಸರ್ಕಾರದ ಜೊತೆಗೆ ಅಧಿಕಾರಿಗಳ ಮಟ್ಟದ ಮಾತುಕತೆ. ಬಟ್ ಇವತ್ತಾಗಿರುವಂಥದ್ದು ಸಚಿವರ ಮಟ್ಟದ ಮಾತುಕತೆ, ಮೊದಲ ಮಾತುಕತೆ. ಅದು ಕೂಡ ಭಾರತ ಮತ್ತು ಪಾಕಿಸ್ತಾನದ ಜೊತೆಗಿನ ಸಂಘರ್ಷದ ಹೊತ್ತಲ್ಲಿ ನಡೆದಿರುವಂತಹ ಮಾತುಕತೆ ಆಗಿರೋದರಿಂದಾಗಿ ವೆರಿ ಇಂಪಾರ್ಟೆಂಟ್. ಇದೇ ವರ್ಷದ ಜನವರಿಯಲ್ಲಿ ದುಬೈನಲ್ಲಿ ಭಾರತದ ವಿದೇಶಾಂಗ ಖಾತೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಮತ್ತು ತಾಲಿಬಾನ್ ವಿದೇಶಾಂಗ ಖಾತೆಯ ಸಚಿವ ಅಮೀರ್ ಖಾನ್ ಮುಟಕಿ ಅವರು ಭೇಟಿಯನ್ನು ಮಾಡಿದ್ರು. ಅಲ್ಲಿ ಮಾತುಕತೆ ಆಗಿತ್ತು ದುಬೈನಲ್ಲಿ. ಪಹಲ್ಗಾಮ್ ದಾಳಿಯ ಬಳಿಕ ಏಪ್ರಿಲ್ 22ನೆಯ ತಾರೀಕು ಏನು ಭಯಾನಕ ದಾಳಿ ಆಯಿತು, ಆ ದಾಳಿಯ ಬಳಿಕ ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ಗೆ ಭಾರತದ ರಾಜತಾಂತ್ರಿಕರ ನಿಯೋಗ ಕೂಡ ಭೇಟಿಯನ್ನು ಕೊಟ್ಟಿತ್ತು. ವಿಶೇಷ ಏನು ಅಂತ ಹೇಳಿದ್ರೆ ಅಫ್ಘಾನಿಸ್ತಾನದ ಉಪ ಆಂತರಿಕ ಆಡಳಿತದ ಸಚಿವರು ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರದ ಉಪ ಆಂತರಿಕ ಸಚಿವ ಮೊಹಮ್ಮದ್ ಇಬ್ರಾಹಿಂ ಸದರ್ ಇವರಿಗೆ
ಭಾರತದಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅವರು ಚಿಕಿತ್ಸೆಗಾಗಿ ಭಾರತಕ್ಕೆ ಬಂದಿದ್ದಾರೆ. ಸೊ ಸಂಬಂಧ ಎಷ್ಟರ ಮಟ್ಟಿಗೆ ಬಲಗೊಳ್ತಿದೆ ಅಫ್ಘಾನಿಸ್ತಾನದಲ್ಲಿರುವ ತಾಲಿಬಾನ್ ಸರ್ಕಾರ ಮತ್ತು ಭಾರತದ ನಡುವೆ ಎನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಪಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಪ್ರಾಯೋಜಿತ ಭಯೋತ್ಪಾದಕರು ಭೀಕರ ಭಯಾನಕ ದಾಳಿಯನ್ನು ನಡೆಸಿದ ಬಳಿಕ ಆ ದಾಳಿಯನ್ನು ಏಪ್ರಿಲ್ 23ನೇ ತಾರೀಕು ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಖಂಡಿಸಿತ್ತು. ಇದು ಪ್ರಾದೇಶಿಕ ಸ್ಥಿರತೆ ಮತ್ತು ಸುಭದ್ರತೆಗೆ ಅಪಾಯವನ್ನು ತಂದಿಟ್ಟಿರುವಂತಹ ದಾಳಿ ಅಂತೇಳಿ ತಾಲಿಬಾನ್ ಸರ್ಕಾರ ವ್ಯಾಖ್ಯಾನವನ್ನು ಮಾಡಿತ್ತು, ಖಂಡನೆಯನ್ನು ವ್ಯಕ್ತಪಡಿಸಿತ್ತು. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರದಿಂದ ಬಂದಿರುವಂಥದ್ದು. ವಿಶೇಷ ಏನು ಅಂತ ಹೇಳಿದ್ರೆ, ಇದುವರೆಗೂ ಕೂಡ ನಾವು ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನ್ ಸರ್ಕಾರವನ್ನು ಅಧಿಕೃತವಾಗಿ ಮಾನ್ಯತೆಯನ್ನು ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ. ಆದರೂ ಕೂಡ ರಾಜತಾಂತ್ರಿಕ ಸಂಬಂಧಗಳನ್ನು, ದ್ವಿಪಕ್ಷೀಯ ಸಂಬಂಧಗಳನ್ನು ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನಗಳನ್ನು ನಾವು ಪಡ್ತಾನೇ ಇದ್ದೀವಿ. 2021ರಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಇಲ್ಲಿಯವರೆಗೆ ನಾವು ಅಫ್ಘಾನಿಸ್ತಾನಕ್ಕೆ ಸುಮಾರು 50,000 ಟನ್ನಷ್ಟು ಗೋಧಿಯನ್ನು ನೆರವಿನ ರೂಪದಲ್ಲಿ ಕೊಟ್ಟಿದ್ದೀವಿ. ರಫ್ತು ಮಾಡಿದ್ದಲ್ಲ, ನೆರವಿನ ರೂಪದಲ್ಲಿ, ಉಚಿತ ಸಹಾಯದ ರೂಪದಲ್ಲಿ ಕೊಟ್ಟಿದ್ದೀವಿ. 350 ಟನ್ನಷ್ಟು ಔಷಧಿಯನ್ನು ಕೊಟ್ಟಿದ್ದೀವಿ. 40,000 ಲೀಟರ್ನಷ್ಟು ಮಲಥಿಯನ್ ಕೀಟನಾಶಕವನ್ನು ಕೊಟ್ಟಿದ್ದೀವಿ ಅಫ್ಘಾನಿಸ್ತಾನದಲ್ಲಿ ಬಳಕೆಗೆ. 28 ಟನ್ನಷ್ಟು ಭೂಕಂಪ ಪರಿಹಾರಕ್ಕೆ ಸಂಬಂಧಪಟ್ಟಂಥ ಉಪಕರಣಗಳು ಮತ್ತು ಪರಿಕರಗಳನ್ನು ಕೊಟ್ಟಿದ್ದೀವಿ ಅಫ್ಘಾನಿಸ್ತಾನಕ್ಕೆ ನೆರವಿನ ರೂಪದಲ್ಲಿ. ಅಷ್ಟೇ ಅಲ್ಲ, 2,000ದಷ್ಟು ಅಫ್ಘಾನಿಸ್ತಾನದ ವಿದ್ಯಾರ್ಥಿಗಳಿಗೆ ನಾವು, ಅಂದರೆ ಭಾರತ ಸರ್ಕಾರ, ಆನ್ಲೈನ್ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದೆ. ಜೊತೆಗೆ ಪ್ರತಿ ವರ್ಷ ನಾವು ಬಜೆಟ್ನಲ್ಲಿ 2021ರಿಂದಲೂ ಕೂಡ ತಾಲಿಬಾನ್ ಸರ್ಕಾರ ಬಂದಾಗಿಯೂ ಕೂಡ ನಾವು ಪ್ರತಿ ವರ್ಷ ಬಜೆಟ್ನಲ್ಲಿ ನಮ್ಮ ವಿದೇಶಿ ನೆರವೇನಿದೆ, ಕೆಲವು ದೇಶಗಳಿಗೆ ನಾವು ರಾಜತಾಂತ್ರಿಕ ಮತ್ತು ಇತರೆ ಪ್ರಮುಖ ಕಾರಣಗಳ ಹಿನ್ನೆಲೆಯಲ್ಲಿ ಏನು ಸಹಾಯವನ್ನು ಮಾಡ್ತಾ ಇದ್ದೀವಿ, ಆ ಸಹಾಯದ ಪಟ್ಟಿಯಲ್ಲಿ ಅಫ್ಘಾನಿಸ್ತಾನ ಕೂಡ ಇದೆ. ನಾವು ಆ ಸಹಾಯವನ್ನು ನಿಲ್ಲಿಸಿಲ್ಲ, ಆರ್ಥಿಕ ನೆರವನ್ನು ನಿಲ್ಲಿಸಿಲ್ಲ, ನಾವು ಕೊಡ್ತಾನೇ ಇದ್ದೀವಿ. 2021ರ ನವೆಂಬರ್ 24ನೇ ತಾರೀಕು ಅಫ್ಘಾನಿಸ್ತಾನ ಸಂಪೂರ್ಣವಾಗಿ ತಾಲಿಬಾನಿಗಳ ಆಡಳಿತದ ನಿಯಂತ್ರಣಕ್ಕೆ ಬಂತು. 1966ರಲ್ಲಿ ತಾಲಿಬಾನಿಗಳು ಮೊದಲ ಬಾರಿಗೆ ಅಫ್ಘಾನಿಸ್ತಾನದ ನಿಯಂತ್ರಣವನ್ನು ಪಡೆದಂಥ ಸಂದರ್ಭದಲ್ಲಿ ಭಾರತ ತನ್ನ ಎಲ್ಲ ರಾಜತಾಂತ್ರಿಕ ಸಂಬಂಧವನ್ನು ಕೂಡ ಅಫ್ಘಾನಿಸ್ತಾನದ ಜೊತೆಗೆ ಕಳೆದುಕೊಳ್ತು. ಅಂದರೆ ತಾಲಿಬಾನ್ ಸರ್ಕಾರದ ಜೊತೆಗೆ 1966ರಲ್ಲಿ ತಾಲಿಬಾನಿಗಳು ಅಫ್ಘಾನಿಸ್ತಾನದಲ್ಲಿ ಆಡಳಿತಕ್ಕೆ ಬಂದಂತಹ ಸಂದರ್ಭದಲ್ಲಿ. ಆದರೆ 2001ರಲ್ಲಿ ಎಲ್ಲರಿಗೂ ಗೊತ್ತಿದೆ, ಅಮೆರಿಕದ ಮೇಲೆ ತಾಲಿಬಾನಿಗಳು ದಾಳಿಯನ್ನು ನಡೆಸಿದ ಬಳಿಕ ಅಮೆರಿಕ ಏನು ಅಫ್ಘಾನಿಸ್ತಾನದಲ್ಲಿ ದಾಳಿಯನ್ನು ನಡೆಸಿ ಅಲ್ಲಿಂದ ತಾಲಿಬಾನಿಗಳನ್ನು ಓಡಿಸಿ ಅಲ್ಲಿ ಪ್ರಜಾತಂತ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ 2001ರಲ್ಲಿ ಅಫ್ಘಾನಿಸ್ತಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜತಾಂತ್ರಿಕ ಕಚೇರಿಯನ್ನು ತೆರೆದಿದ್ದು ಕೂಡ ನಾವೇ, ಭಾರತದವರೇ, ಅಂದರೆ ನಾವೇ. ಜೊತೆಗೆ ಅಲ್ಲಿ ಅಫ್ಘಾನಿಸ್ತಾನದಲ್ಲಿ ಡ್ಯಾಮ್ಗಳ ನಿರ್ಮಾಣ, ಶಾಲೆಗಳ ನಿರ್ಮಾಣ, ಅಲ್ಲಿ ಮೂಲಭೂತ ಸೌಕರ್ಯ, ಇವುಗಳ ಮೇಲೆಲ್ಲ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಿದ್ವಿ, ಹೂಡಿಕೆಯನ್ನು ಮಾಡಿದ್ದೀವಿ. 2021ರಲ್ಲಿ ಅಫ್ಘಾನಿಸ್ತಾನ ಮತ್ತೆ ತಾಲಿಬಾನಿಗಳ ನಿಯಂತ್ರಣಕ್ಕೆ ಬಂದ ಬಳಿಕ 2022ರಲ್ಲಿ ನಾವು ಕಾಬೂಲ್ನಲ್ಲಿ, ಅಫ್ಘಾನಿಸ್ತಾನದ ರಾಜಧಾನಿಯಲ್ಲಿ ನಮ್ಮ ರಾಜತಾಂತ್ರಿಕ ಕಚೇರಿಯನ್ನು ತೆರೆದ್ವಿ. 2001ರಿಂದ 2021ರವರೆಗೆ 20 ವರ್ಷಗಳಲ್ಲಿ ಭಾರತ ಅಫ್ಘಾನಿಸ್ತಾನಕ್ಕೆ ಸುಮಾರು $3 ಬಿಲಿಯನ್, ಅಂದರೆ $300 ಕೋಟಿ ಆರ್ಥಿಕ ನೆರವನ್ನು ಕೊಟ್ಟಿದೆ. ತುಂಬ ಜಿಯೋಪೊಲಿಟಿಕಲಿ ತುಂಬ ಇಂಪಾರ್ಟೆಂಟ್ ಇರತಕ್ಕಂತಹ ದೇಶ ಅಫ್ಘಾನಿಸ್ತಾನ. ಪಾಕಿಸ್ತಾನಕ್ಕೂ ಅಫ್ಘಾನಿಸ್ತಾನಕ್ಕೂ ಸಂಬಂಧ ಚೆನ್ನಾಗಿಲ್ಲ. 2021ರಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅಧಿಕಾರಕ್ಕೆ ಬಂದ ಬಳಿಕ ಅಫ್ಘಾನಿಸ್ತಾನದಲ್ಲಿರುವಂತಹ ಸಾಕಷ್ಟು ಮಂದಿ ಪಾಕಿಸ್ತಾನಕ್ಕೆ ಓಡಿ ಹೋದರು, ಜೀವ ಭಯದಲ್ಲಿ ಓಡಿ ಹೋದರು. ಪಾಕಿಸ್ತಾನದಲ್ಲಿ ಅಫ್ಘಾನಿಸ್ತಾನದ ನಿರಾಶ್ರಿತರ ಸಂಖ್ಯೆ ಸಾಕಷ್ಟಿದೆ. ಅಂತಹ ನಿರಾಶ್ರಿತರನ್ನು ಪಾಕಿಸ್ತಾನ ಪ್ರತಿ ವರ್ಷ ಮತ್ತು ಪ್ರತಿದಿನ ಟಾರ್ಗೆಟ್ ರೂಪದಲ್ಲಿ ಅವರನ್ನು ಗಡೀಪಾರು ಮಾಡ್ತಾ ಇದೆ, ಪಾಕಿಸ್ತಾನದಿಂದ ಓಡಿಸ್ತಾ ಇದೆ. ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನಕ್ಕೆ ಓಡಿ ಬಂದಂತಹ ಅಫ್ಘಾನಿಸ್ತಾನದ ನಿರಾಶ್ರಿತರು ಯಾಕೆ ಓಡಿ ಬಂದಿದ್ದು ಅಂತ ಹೇಳಿದ್ರೆ ತಾಲಿಬಾನ್ ಆಡಳಿತ ಬಂತು ಎನ್ನುವ ಕಾರಣಕ್ಕೋಸ್ಕರ.
ಅಂತಹ ನಿರಾಶ್ರಿತರ ಸಂಖ್ಯೆ ಸುಮಾರು 3 ಲಕ್ಷ 4 ಲಕ್ಷಕ್ಕೂ ಹೆಚ್ಚಿರುವಂಥದ್ದು ಪಾಕಿಸ್ತಾನದಲ್ಲಿ. ಸೊ ಅಂತಹ ಅಂಕಿಅಂಶಗಳ ಪ್ರಕಾರ ಅಂತಹ ನಿರಾಶ್ರಿತರ ಸಂಖ್ಯೆ ಸುಮಾರು 32 ಲಕ್ಷದಷ್ಟಿದೆ. ಸೊ ಅಫ್ಘಾನಿಸ್ತಾನದ ಆ ನಿರಾಶ್ರಿತರಿಗೂ ಕೂಡ ಈಗ ಭಾರತ ನೆರವನ್ನು ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇದು ಒಂದು ಅಂಶ. ಎರಡನೆಯದ್ದು, ಯಾಕೆ ನಾವು ಅಫ್ಘಾನಿಸ್ತಾನದಿಂದ ದೂರ ಆಗದ ಮತ್ತು ತಾಲಿಬಾನ್ ಸರ್ಕಾರದ ಜೊತೆಗೆ ಅನಿವಾರ್ಯವಾಗಿ ಯಾಕೆ ರಾಜತಾಂತ್ರಿಕ ಸಂಬಂಧಗಳನ್ನು ಅಥವಾ ಹೂಡಿಕೆಯನ್ನು, ಆರ್ಥಿಕ ವ್ಯವಹಾರಗಳನ್ನು ಯಾಕೆ ಇನ್ನಷ್ಟು ಗಟ್ಟಿಗೊಳಿಸಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳಿದ್ರೆ, ಚೀನಾ ಅಫ್ಘಾನಿಸ್ತಾನದ ಜೊತೆಗೂ ಕೂಡ ತನ್ನ ಸಂಬಂಧವನ್ನು ವರ್ಧಿಸ್ಕೊಳ್ತಾ ಇದೆ. ಇತ್ತ ಚೀನಾದವರು ಪಾಕಿಸ್ತಾನದಲ್ಲಿ ಸಿಲ್ಕ್ ಕಾರಿಡಾರನ್ನು ಮಾಡಿದ್ದಾರೆ, ಅಲ್ಲಿ ಅಪಾರ ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ. ಅಫ್ಘಾನಿಸ್ತಾನಕ್ಕೂ ಪಾಕಿಸ್ತಾನಕ್ಕೂ ಆಗಲ್ಲ. ಆದರೂ ಕೂಡ ಚೀನಾದವರು ಅಫ್ಘಾನಿಸ್ತಾನದ ಜೊತೆಗೆ ತಮ್ಮ ರಾಜತಾಂತ್ರಿಕ ಸಂಬಂಧಗಳನ್ನು ಕೂಡ ಸುಧಾರಿಸಿಕೊಳ್ತಾ ಇದ್ದಾರೆ. ಜೊತೆಗೆ ವ್ಯಾಪಾರ ವಹಿವಾಟನ್ನು ಚೀನಾದವರು ಹೇಳಿದ್ದಾರೆ, ನಾವು ಅಫ್ಘಾನಿಸ್ತಾನದ ಎಲ್ಲ ಉತ್ಪನ್ನಗಳಿಗೆ 0 ಟಾರಿಫ್ ಅಂದರೆ ಯಾವುದೇ ಸುಂಕವನ್ನು ನಾವು ವಿಧಿಸಲ್ಲ. ಅಫ್ಘಾನಿಸ್ತಾನದಿಂದ ಚೀನಾಕ್ಕೆ ರಫ್ತಾಗುವಂಥ ಉತ್ಪನ್ನಗಳ ಮೇಲೆ ನಾವು 0 ಟಾರಿಫ್. ಮಾಹಿತಿಗಳ ಪ್ರಕಾರ, ಅಂಕಿಅಂಶಗಳ ಪ್ರಕಾರ ಸುಮಾರು 64 ಮಿಲಿಯನ್ನಷ್ಟು ಮೊತ್ತದ ಉತ್ಪನ್ನಗಳನ್ನು ಅಫ್ಘಾನಿಸ್ತಾನ ಚೀನಾಕ್ಕೆ ರಫ್ತು ಮಾಡಿದೆ. ಹೂಡಿಕೆಯನ್ನು ಮಾಡ್ತಾ ಇದೆ ಚೀನಾ ಅಫ್ಘಾನಿಸ್ತಾನದಲ್ಲಿ. ಈಗ ಭಾರತದ ವಿದೇಶಾಂಗ ಸಚಿವರ ಜೊತೆಗೆ ಮಾತುಕತೆಯನ್ನು ನಡೆಸಿರುವಂತಹ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ಇದೇ ವಾರ ಚೀನಾಕ್ಕೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ, ಅಲ್ಲೂ ಕೂಡ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಸೊ ಜಿಯೋಪೊಲಿಟಿಕಲಿ ಸಾಕಷ್ಟು ಇಂಪಾರ್ಟೆಂಟ್ ಇರತಕ್ಕಂತಹ ರಾಷ್ಟ್ರ ಅದು ಅಫ್ಘಾನಿಸ್ತಾನ. ಜೊತೆಗೆ ಅಫ್ಘಾನಿಸ್ತಾನದ ಜೊತೆಗೆ ಚೀನಾ ತನ್ನ ಇನ್ನೊಂದು ಕಾರಿಡಾರನ್ನು ತೆರೆಯುವಂಥ ಆಲೋಚನೆಯನ್ನು ಕೂಡ ಮಾಡ್ತಾ ಇದೆ. ಹಾಗಾಗಿ ನಮ್ಮ ರಾಜತಾಂತ್ರಿಕ ನಿಲುವು, ನಮ್ಮ ರಾಜತಾಂತ್ರಿಕ ನಿರ್ಧಾರಗಳೇನಿದೆ ಅವೆಲ್ಲದರಲ್ಲೂ ಕೂಡ ಬದಲಾವಣೆಯನ್ನು ಮಾಡಿಕೊಳ್ಳಲೇಬೇಕಾದಂತಹ ಅತ್ಯಂತ ಅನಿವಾರ್ಯ ಸ್ಥಿತಿಗೆ ಎಲ್ಲರೂ ಬಂದಿದ್ದಾರೆ. ಭಾರತ ಮಾತ್ರ ಅಲ್ಲ. ಈಗ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು, ಇಡೀ ವಿಶ್ವದಲ್ಲೇ ಅತ್ಯಂತ ಬಲಿಷ್ಠ ಸೇನೆಯನ್ನು ಹೊಂದಿರುವ ಬಲಿಷ್ಠ ಯುದ್ಧ ವಿಮಾನಗಳು, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಅಮೆರಿಕದ ಬಳಿ ಏನಿಲ್ಲ, ಎಲ್ಲ ಇದೆ. ಆದರೂ ಕೂಡ ಅಫ್ಘಾನಿಸ್ತಾನವನ್ನು ಅಂತಿಮವಾಗಿ ತಾಲಿಬಾನಿಗಳ ಕೈಗೆ ಬಿಟ್ಟು ಬರಬೇಕಾದಂಥ ಪರಿಸ್ಥಿತಿ ಬಂತು ಅಮೆರಿಕಕ್ಕೆ. ಸೊ ಇದು ಬದಲಾಗ್ತಾ ಇರುವಂತಹ ಸನ್ನಿವೇಶ. ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷದ ಹೊತ್ತಲ್ಲಿ ಈ ಮಾತುಕತೆ ನಡೆದಿರುವಂಥದ್ದು ಇಂಪಾರ್ಟೆಂಟ್. ಬಟ್ ಈ ಮಾತುಕತೆ ಇವತ್ತು ಸಚಿವರ ಮಟ್ಟದಲ್ಲಿ ನಡೆದಿದೆ ಎನ್ನುವ ಕಾರಣಕ್ಕೋಸ್ಕರ ನಮಗೆ ಮಹತ್ವದ್ದು. ಆದರೆ ಈ ಮಾತುಕತೆಯನ್ನು ನಾವು 2021ರಿಂದಲೂ ಕೂಡ ಮಾಡ್ತಾನೆ ಬರ್ತಾ ಇದ್ದೀವಿ. ನಾವು ಅಫ್ಘಾನಿಸ್ತಾನದಿಂದ ದೂರ ಆಗಿಲ್ಲ. ಅಲ್ಲಿ ತಾಲಿಬಾನ್ ಸರ್ಕಾರ ಬಂತು. ತಾಲಿಬಾನ್ ಒಂದು ಕಾಲಕ್ಕೆ ಉಗ್ರಗಾಮಿ ಸಂಘಟನೆ ಅಂತೇಳಿ ಗುರುತಿಸಲ್ಪಟ್ಟಿದ್ದಂತಹ ಸಂಘಟನೆ. ಅದ್ರ ಜೊತೆಗೆ ನಾವು ವ್ಯವಹಾರವನ್ನು ಮಾಡಲ್ಲ, ಸಖ್ಯವನ್ನು ಮಾಡಲ್ಲ, ಹೊಂದಾಣಿಕೆಯನ್ನು ಮಾಡಲ್ಲ, ನಾವು ಯಾವುದೇ ಸಂಬಂಧವನ್ನು ಹೊಂದಲ್ಲ ಅಂಥೇಳಿ ಒಂದು ವೇಳೆ ನಾವು ತೀರ್ಮಾನಕ್ಕೆ ಬಂದಿದ್ದರೆ ಅದರ ಪರಿಣಾಮಗಳು ಕೂಡ ಬೇರೆಯ ರೀತಿಯದ್ದೇ ಆಗಿಡ್ತಾ ಇತ್ತು. ಸೊ ಪರಿಸ್ಥಿತಿ ಬದಲಾಗಿದೆ. ಜಿಯೋಪೊಲಿಟಿಕಲ್, ಭೌಗೋಳಿಕವಾಗಿ ಅಫ್ಘಾನಿಸ್ತಾನ ಸಾಕಷ್ಟು ಮಹತ್ವವನ್ನು ಹೊಂದಿರುವ ಹಿನ್ನೆಲೆಯಲ್ಲಿ ಈಗ ನಾವು ಕೂಡ ಅದರ ಜೊತೆಗೆ ಸಂಬಂಧವನ್ನು ಸುಧಾರಿಸಿಕೊಳ್ತಾ ಇದ್ದೀವಿ. ಪಾಕಿಸ್ತಾನವನ್ನು ಕಟ್ಟಿ ಹಾಕಬೇಕಾದ್ರೆ ನಮಗೆ ಅಫ್ಘಾನಿಸ್ತಾನದ ಅನಿವಾರ್ಯತೆ ಇದೆ. ಚೀನಾದ ಪ್ರಭಾವವನ್ನು ಅಫ್ಘಾನಿಸ್ತಾನದ ಮೇಲೆ ಕಮ್ಮಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಅಫ್ಘಾನಿಸ್ತಾನದ ಜೊತೆಗೆ ಜಾಸ್ತಿ ಎಂಗೇಜ್ಮೆಂಟನ್ನು ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಚೀನಾ ಅಫ್ಘಾನಿಸ್ತಾನದ ಮೇಲೂ ಕೂಡ ಹೇಗೆ ಪಾಕಿಸ್ತಾನವನ್ನು, ಚೀನಾದೊಂದು ಕಿತಾಪತಿ ಇದೆ, ಏನು ಅಂತ ಹೇಳಿದ್ರೆ ಡೆಪ್ಟ್, ಸಾಲದ ಸುಳಿಯಲ್ಲಿ ಸಿಲುಕಿಸುವಂಥದ್ದು ಮಿತ್ರ ರಾಷ್ಟ್ರಗಳನ್ನು. ಅಂತಹ ಕಿತಾಪತಿ ಮಾಡಿದ್ರೆ ಅಫ್ಘಾನಿಸ್ತಾನದಲ್ಲೂ ಕೂಡ ಅದು ಭಾರತಕ್ಕೆ ಭವಿಷ್ಯದಲ್ಲಿ ಅತ್ಯಂತ ದೊಡ್ಡ ಅಪಾಯಕಾರಿಯಾಗಿ ಪರಿಣಮಿಸುತ್ತೆ. ಹೀಗಾಗಿ ದೀರ್ಘಕಾಲದ ನಿಲುವೇನಿತ್ತು, ನಾವು ತಾಲಿಬಾನಿಗಳ ಜೊತೆಗೆ ಮಾತುಕತೆಯನ್ನು ಮಾಡಲ್ಲ ಎನ್ನುವಂಥ ನಿಲುವೇನಿತ್ತು, ಆ ನಿಲುವು 4 ವರ್ಷಗಳ ಹಿಂದೆಯೇ ಬದಲಾಗಿದೆ. 4 ವರ್ಷಗಳ ಹಿಂದೆಯೇ ಬದಲಾಗಿದೆ. ಸೊ ಇದು ರಾಜತಾಂತ್ರಿಕ ಸಂಬಂಧಗಳ ಹೊಸ ಯುಗ ಈಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.